ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಸೋ ಏನೇನೆಲ್ಲ ಅಪ್ಡೇಟ್ಸ್ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಸೋಮು ಹಿಂಗೆ ಕೂತ್ಕೊಂಡಿದ್ದೀವಿ. ಸೋಮುಗೆ ಸ್ವಲ್ಪ ಹುಷಾರಿಲ್ಲ. ಸೇ ಹಾಯ್. ಹಲೋ. ಹಾಯ್ ಮಾಡಿ ಪಾಪ. ಸಬ್ಸ್ಕ್ರೈಬ್ ಮಾಡಿ ಅನ್ನು. ಸಬ್ಸ್ಕ್ರೈಬನ್ನು ಹೇಳು. ಹಂಗಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಅವಳು ಫೋಟೋ ವಿಡಿಯೋನು ಹಿಂಗೆ ಮಾಡ್ತಾಳೆ. ಅದು ಯಾಕೆ ಹಂಗೆ ಮಾಡ್ತಾಳೆ? ಪಪ್ಪು ಹಿಂಗೆ ಮಾಡು. ಲೈಕ್, ಶೇರ್, ಕಮೆಂಟ್. ಜೋರಾಗಿ ಹೇಳು. ಲೈಕ್, ಶೇರ್, ಶೇರ್ ಹೇಳು. ಶೇರನ್ನು, ಕಮೆಂಟ್. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಮುತ್ತ ಕೊಟ್ಬಿಡು. ಇನ್ನೊಂದೆರಡು ಕೊಟ್ಬಿಡು. ಅಂತ ಇನ್ನೊಂದೆರಡು ಕೊಡು. ಉಮ್ಮ ಅಂತೆ. ಸಖತ್ ಮಾತಾಡ್ತಾಳೆ ಇವಾಗಂತೂ. ಪರ್ಫೆಕ್ಟಾಗಿ ಮಾತಾಡ್ತಾಳೆ. ಏನು ಇದು ಮಾಡ್ಕೊಳ್ಳೋದಿಲ್ಲ. ಹಾಂ, ಡ್ರಿಫ್ಟ್ ಆಯ್ತಾ? ಚಿನ್ನು ನಿನ್ನ ಹೆಸರೇನು ಹೇಳಪ್ಪ? ತಕ್ಷ್ವಿ ಸೋಮಶೇಖರ್. ಅಲ್ಲ, ತಕ್ಷ್ವಿ ಹೇಳ್ಬೇಕು ಫಸ್ಟು. ಸೋಮಶೇಖರ್ ಅಂತಾಳೆ. ತಕ್ಷ್ವಿ ಹೇಳು. ಹಾಂ, ಏನು ಏನಿದೆ ಅಲ್ಲಿ? ಎಂಟು ಮೂಟೆ ಕಟ್ತಾ ಇದೀವಿ. ಹೊರಟ್ವಿ ಊರಿಗೆ. ಬಂದು 14 ದಿನ ಆಯ್ತು. ಏನಾದ್ರು ಮಾತ್ರ ಇಲ್ಲೇ ಇರುತ್ತೆ. ಇದವನು ತಿಂತಾನೆ. ಇಷ್ಟ. ತಿಂಡಿ ಎಲ್ಲ ಅದಕ್ಕೆ ಹಾಕಿಟ್ಕೊಳ್ಳಿ. ಇನ್ನೊಂದು ಆ್ಯಪಲ್ ಕೊಡ್ಲಾ? ಇನ್ನೊಂದು 3-4 ಅವರು PRP ಇದ್ಬಿಡ್ತೀರ. ಎಷ್ಟು ಬೇಗ ಹಿಂಗೋಗಿ ಹಿಂಗೆ ಬರ್ಬೋದು. ಇವತ್ತಿಗೆ 16 ದಿನ ಆಯಿತು ಬಂದು. ಇನ್ನೊಂದು ಸ್ವಲ್ಪ ದಿವಸ ಇರ್ಬೋದಿತ್ತು. ದಿನ ಅದು ದರ್ಶು ನೀನು ನೋಡ್ಕೊಂಡು ಕತೆ ಹೊಡ್ಕೊಂಡು ನಾನು ಸೋಮು ಹೋಗ್ಬಿಟ್ಟೆ. ನಂಗೆ ಮಗನ್ ಮಾಡಿ ಬುಕ್ ಮಾಡಿದ್ದಂಗೆ ಖುಷಿ ಆಯಿತು. ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಬರ್ತೀವಿ. ಇನ್ನೆರಡು ತಿಂಗಳು ನೀವೇ ಬರ್ರಿ. ನಾವು ನೋಡೋಣ ಏನಾಗುತ್ತೆ ಅಂತ. ಒಂಚೂರು ವ್ಯಾಸ್ಲಿನ್ ಕೊಡು. ಏನದು? ಏನದು? ಎಂತ ಏನದು? ಹಾಕೊಟ್ಟೆ. ಬಾಯ್ ಮಾಡಿಬಿಡು. ಈಗಿನ್ನೆಷ್ಟು ಅಳ್ತಾಳೋ ಏನೋ. ದರ್ಶು ಮತ್ತು ಆಂಟಿ ಊರಿಗೆ ಹೊರಟರು. ಅವತ್ತಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ತುಂಬ. ಅವರು ಒಂದು 2-3 ದಿವಸದಿಂದ ಅಳ್ತಾನೇ ಇದ್ದರು. ನಾನು ಹಂಗೆ ತೋರಿಸ್ಕೊಳ್ಳಲ್ಲ, ಬಟ್ ನಂಗೆ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ನನಗೂ ಅಳು ಬಂದುಬಿಡ್ತು. ಯಾಕಂದರೆ ಅವ್ರು ಯಾವಾಗ್ಲೂ ಎಲ್ಲೂ ಪಾಪ ಇಷ್ಟು ದಿವಸದೆಲ್ಲ ಹೊರಗಡೆ ಹೋಗಿರಲಿಲ್ಲ. ನಮ್ಮ ಮನೆಗೆ ಫಸ್ಟ್ ಅವ್ರು ಬಂದಿರೋದು, ಇಷ್ಟು ದಿನ ಎಲ್ಲ ಇದ್ದಿರೋದು. ಸೊ ದರ್ಶುನೂ ಅಷ್ಟೇ, ಇವನ್ ಆಂಟಿನೂ ಅಷ್ಟೇ, ಅವರೆಲ್ಲೂ ಹೋಗಿಲ್ಲ, ನಮ್ಮ ಮನೆಗೆ ಬಂದಿದ್ದು. ಸಖತ್ ಖುಷಿಯಾಗಿದ್ವಿ ಅಷ್ಟು ದಿವಸ. ಹೋಗ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾರಿಗೂ ಮಾತೇ ಬರ್ತಿರ್ಲಿಲ್ಲ. ಆ ಥರ ಹಂಗೆ ಸಡನ್ನಾಗಿ ಹಿಂಗೆ ಹೋದ್ರಲ್ಲ ಅನ್ನೋ ಥರ ಅನಿಸ್ತಾ ಇತ್ತು. ಸೊ ಎನಿಹಾವ್ ಮತ್ತೆ ಇನ್ನೊಂದು 2 ಮಂತ್ಸ್ ಬಿಟ್ಟು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುತ್ತೆ, ಆವಾಗ ಮತ್ತೆ ಬರ್ತಾರೆ. ಹಾಗೆ ಆಲ್ಸೋ ವ್ಯಾಲೆಂಟೈನ್ಸ್ ಡೇ ಬಂತಲ್ಲ. ವ್ಯಾಲೆಂಟೈನ್ಸ್ ಡೇಗೆ ಏನೋ ನಾವೆಲ್ಲೂ ಹೊರಗೆ ಹೋಗಿಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಹಂಗೆ ಸೆಲೆಬ್ರೇಟ್ ಮಾಡಿದ್ದು ಅಷ್ಟೇ. ಒಂದು ಕೇಕ್ ಆರ್ಡರ್ ಮಾಡಿದ್ವಿ, ಪುಟಾಣಿದು ಮಿನಿ ಕೇಕ್ ಬರುತ್ತಲ್ಲ ಇವಾಗೆಲ್ಲ, ಪುಟಾಣಿದು ಒಂದು ಕೇಕ್ ಆರ್ಡರ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ.
ಪ್ರತಿ ವರ್ಷ ಹಿಂಗೆ ವ್ಯಾಲೆಂಟೈನ್ಸ್ ಡೇಗೆ ಅಂತಲೇ ಏನು ನಾವೇನು ಎಲ್ಲೂ ಹೊರಗೆ ಹೋಗೋದು ಆ ಥರದ್ದೆಲ್ಲ ಏನು ಪ್ಲ್ಯಾನ್ಸ್ ಇಲ್ಲ. ಯಾವಾಗ ಮನ್ಸು ಬರುತ್ತೋ ಅವಾಗ ಹೋಗ್ತಿರ್ತೀವಿ. ವ್ಯಾಲೆಂಟೈನ್ಸ್ ಡೇ ದಿನ ಇನ್ಫ್ಯಾಕ್ಟ್ ಯಾವತ್ತೂ ಯಾವ ವರ್ಷವೂ ಹೋಗಿಲ್ಲ ನಾವು ಆಚೆನೇ, ನಿಜ ಹೇಳ್ಬೇಕಂದ್ರೆ. ಬಿಕಾಸ್ ಎಲ್ಲ ಕಡೆ ಕ್ರೌಡ್ ಇರುತ್ತೆ ಸಿಕ್ಕಾಬಟ್ಟೆ ಅಂತ ಹೇಳ್ಬಿಟ್ಟು ನಾವು ಯಾವುದು ಪಬ್ ರೆಸ್ಟೋರೆಂಟ್ಸ್ ಆ ಥರದಕ್ಕೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಬೇಸಿಕಲಿ ನಮ್ಮಿಬ್ರದ್ದು ಹೆಂಗೆ ಅಂದರೆ ನಮಗೆ ಸ್ವಲ್ಪ ಕಾಮಾಗಿರೋ ಪ್ಲೇಸ್ನ ನಾವು ಚೂಸ್ ಮಾಡೋದು. ಆ್ಯಂಡ್ ತುಂಬ ಕ್ರೌಡೆಡ್ ಏರಿಯಾ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಒಂದು ರಿಂಗ್ ಗಿಫ್ಟ್ ಮಾಡಿದರು ಸೋಮು ನನಗೆ. ಸೊ ಅಷ್ಟೇ, ಒಂದು ಪುಟಾಣಿದೊಂದು ರಿಂಗು, ಅದಾದಮೇಲೆ ಒಂದು ಟೆಡಿ ಬೇರು ಮತ್ತು ಒಂದು ಕೇಕು. ಇಷ್ಟೇ ಸಿಂಪಲ್ಲಾಗಿ ಸಖತ್ತಾಗಿತ್ತು. ಆ್ಯಂಡ್ ಸೋಮು ನಿಮಗೆ ಗೊತ್ತಿರೋಂಗೆ ಯಾವಾಗ್ಲೂ ಕ್ಯಾಮ್ರಾ ಶೈ ಅವರು ಏನು ನನ್ನ ಫ್ರೆಂಟಲ್ಲಿ ನನ್ನ ಮುಂದೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಎಲ್ಲದನ್ನು, ಅದನ್ನು ಅವರು ಕ್ಯಾಮ್ರಾ ಮುಂದೆ ಎಲ್ಲ ಥರ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿಲ್ಲ ಇದುವರೆಗೂ ಅಷ್ಟೇ. ಅವ್ರಿಗೆ ವಿಡಿಯೋ ಆಗಲಿ ಫೋಟೋಸ್ ತೆಗೆಸ್ಕೊಳ್ಳೋದಾಗಲಿ ಇದೆಲ್ಲ ಏನೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಕೂಡ ಯಾವತ್ತೂ ಫೋರ್ಸ್ ಮಾಡೋದಿಲ್ಲ. ಇವಾಗ ವ್ಲಾಗಲ್ಲಿ ಬರ್ತಾರೆ, ಆವಾಗಲೇ ನೀವು ನೋಡಿಬಿಟ್ಟು ಅವ್ರನ್ನ ಹೊರಗಡೆ ಕಂಡಿಡ್ದು ಮಾತಾಡಿಸ್ತೀನಿ. ಆವಾಗ ಅವ್ರಿಗೆ ಸಖತ್ ಖುಷಿ ಆಗುತ್ತೆ. ನನ್ನ ಹತ್ರ ಹೇಳ್ತಾ ಇರ್ತಾರೆ, ನಾನು ನಿನ್ನ ವ್ಲಾಗಲ್ಲಿ ಯಾವಾಗಲೂ ಇರಲ್ಲ, ಯಾವಾಗೋ ಇವಾಗ ಒಂದೊಂದು ಸರಿ ಬಂದು ಒಂದೊಂದು ಕ್ಲಿಪ್ಪಿಂಗ್ಸಲ್ಲಿ ಇರ್ತೀನಿ ಅಷ್ಟೇ, ಆದ್ರೂ ನನ್ನ ಕಂಡಿಡ್ಬಿಟ್ಟು ಮಾತಾಡಿಸ್ತಾರಲ್ಲ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಕೇಕ್ ನೀನು ತಿನ್ನಕ್ಕೆ ಕೇಕ್ ಇಲ್ಲೇ ಇದು ಮಾಡ್ಲಾ ಆರ್ಸದೆ ಬೇಡ ಅನಿಸುತ್ತೆ. ಆರ್ಸದೆ ಕಟ್ ಮಾಡಿ ಬಾ. ಇದು ಸೋರ್ತಿದ್ದು ದೀಪ ಚಾಕು ಅಲ್ಲಿದೆ ನಮಗೆ. ತಡಿ 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 ಫೋಟೋ ತಗೊಂಡ್ಬರ್ತೀನಿ. ಅವಳು ಕೇಕ್ ನೋಡಿದ್ರೆ ಸಾಕು ಬ್ಲೋ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ ಪಾಪು, ಯಾವಾಗ್ಲೂ ಅಷ್ಟೇ ಅವಳು ಹಂಗೇನೆ. ಇದು ಮಿನಿ ಕೇಕ್ ನೋಡೋಕೆ ತುಂಬ ಕ್ಯೂಟಾಗಿರುತ್ತೆ ಆಯಿತಾ. ಮಿನಿ ಕೇಕ್ ಅದು ಬೇಗನೆ ಖಾಲಿನೂ ಕೂಡ ಮಾಡ್ಬೋದು. ಚೆನ್ನಾಗಿತ್ತು ಫ್ಲೇವರ್, ಇದು ಚಾಕ್ಲೇಟ್ ಫ್ಲೇವರ್ ನಾನು ತರಿಸಿದ್ದು, ಬೆಲ್ಜಿಯಂ ಚಾಕ್ಲೇಟ್ ಫ್ಲೇವರು. ಚೆಂದ ಇತ್ತು ಮಾತ್ರ. ನಮ್ಮ ಡೇ ಸಿಂಪಲಾಗಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮ ಮನೇಲೆಲ್ಲ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ. ಆ್ಯಂಡ್ ಸುಮಾರು ಜನ ತುಂಬ ಗ್ರ್ಯಾಂಡಾಗೆಲ್ಲನೂ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ನಾವು ಓಲ್ಡ್ ಸ್ಕೂಲ್ ಕಪಲ್ ಅಲ್ವಾ, ನಮಗೆ ಇದೆಲ್ಲ ಅಷ್ಟೊಂದು ಏನು ಅನಿಸಲ್ಲ. ಎವ್ರಿ ಇಯರ್ ನಾವೇನು ಈ ಥರ ಇದು ವ್ಯಾಲೆಂಟೈನ್ಸ್ ಡೇ ಅಂತ ಸ್ಪೆಸಿಫಿಕ್ಕಾಗಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಬರ್ಡೇ ಆ ಥರದ್ದೆಲ್ಲ ಅಷ್ಟೇ. ಅದನ್ನು ನನ್ನ ಬರ್ಡೇಸ್ ಎಲ್ಲ ಸ್ವಲ್ಪ ಸಿಂಪಲ್ಲೇ. ಆ್ಯನಿವರ್ಸರಿನೂ ಅಷ್ಟೇ, ನಮ್ಗೆ ಅವತ್ತಿನ ದಿನಕ್ಕೆ ಹೆಂಗೆ ಹೋಗುತ್ತೋ ಆ ರೀತಿ ಅಷ್ಟೇ, ಹಾಗೆ ನೋಡಿಕೊಂಡು ಇದು ಮಾಡ್ತೀವಿ. ಆ್ಯಂಡ್ ರಿಂಗ್ ಗಿಫ್ಟ್ ಮಾಡಿರೋದು ನೋಡಿ ಹೇಗಿದೆ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ. ನಂದು ಹಳೆ ರಿಂಗು ಸ್ವಲ್ಪ ಅದೊಂಥರ ನಜ್ಜುಗುಜ್ಜಿ ಥರ ಆಗ್ಬಿಟ್ಟಿತ್ತು, ಅದಕ್ಕೇ ಹೊಸ ರಿಂಗು ಕೊಡಿಸಿದ್ದಾರೆ. ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಸೈಜ್ ಪರ್ಫೆಕ್ಟಾಗಿದೆ. ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ. ಸೊ ಚೆನ್ನಾಗಿತ್ತು ಇವತ್ತಿನ ದಿನ. ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಸಿಂಪಲ್ ಆ್ಯಂಡ್ ಕ್ಯೂಟ್ ಒಂದು ವ್ಯಾಲೆಂಟೈನ್ಸ್ ಡೇ ದಿನವೇ ಅಪ್ಲೋಡ್ ಮಾಡಬೇಕಿತ್ತು ವೀಡಿಯೋ. ಇದು ಲಾಸ್ಟ್ ಒಂದು 2-3 ವೀಡಿಯೋ ಹಾಗೆ ಬ್ಯಾಲೆನ್ಸ್ ಇತ್ತಲ್ಲ, ಹಾಗಾಗಿ ಅದನ್ನು ಸೇರಿಸ್ಬಿಟ್ಟು ಹಾಕೋಣ ಅಂತ ಇದು ಮಾಡಿದೆ. ಆಲ್ಸೋ ನೀವೆಲ್ಲ ಸುಮಾರು ಜನ ಒಂದು ಕ್ವೆಶನ್ನ ನನ್ನ ಹತ್ರ ಕೇಳ್ತಾ ಇದ್ದೀರಾ. ಏನಂತ ಹೇಳಿದರೆ, ನಿಮ್ಮ ಸಲೂನ್ ಏನಾಯಿತು, ನಿಮ್ಮ ಸಲೂನ್ ಬಗ್ಗೆ ನನಗೆ ಡೀಟೇಲ್ಸ್ನ ಕೊಡಿ ಅಂತ ನೀವು ತುಂಬ ಜನ ಕೇಳ್ತಾ ಇದ್ದೀರಾ. ಗಿವ್ ಮಿ ಸಮ್ ಟೈಮ್. ನಾನು ಇಷ್ಟು ಟೈಮ್ ತೊಗೋತಾ ಇದ್ದೀನಿ ಅಂದರೆ ಏನಾದರೂ ಒಂದು ವಿಷಯ ಇರುತ್ತೆ ಅಂತಲೇ ಅರ್ಥ ಅಲ್ವಾ. ಸುಮ್ಮನೆ ನೀವು ಮೇಲೆ ಕೇಳಿದ್ರೆ ನಾನು ಹೈಡ್ ಮಾಡ್ಬೋದು, ತುಂಬಾ ಹೈಡ್ ಮಾಡ್ಬೋದು, ನಾನು ಹೇಳ್ದೇನೂ ನಿಮ್ಮ ಹತ್ರ ಇರ್ಬೋದು. ಬಟ್ ಐ ನೀಡ್ ಟೈಮ್. ನಾನೇನೋ ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಹತ್ರ ಹೇಳ್ಕೋಬೇಕು, ಅದಕ್ಕೆ ಸ್ವಲ್ಪ ನಂಗೆ ಟೈಮ್ ಬೇಕು. ನಂದು ಏನೇನೋ ಪ್ಲ್ಯಾನ್ಸ್ ನಡೀತಾ ಇದೆ, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಸ್ವಲ್ಪ ಟೈಮ್ ಕೊಡಿ, ಓಕೆನಾ. ಸೊ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಬರೀ ಅದೇ ಕಾಮೆಂಟ್ ಬರ್ತಾ ಇರುತ್ತೆ. ಸೊ ಅದೊಂದು ನಿಮ್ಮ ಹತ್ರ ಕ್ಲಾರಿಫೈ ಮಾಡಬೇಕಿತ್ತು. ನನ್ನ ಒಂದು ಸಲೂನ್ ಬಗ್ಗೆ ನಿಮ್ಮ ಹತ್ರ ಹೇಳ್ತೀನಿ, ಎಲ್ಲೂ ಹೋಗಲ್ಲ ನಾನು. ಯೂಟ್ಯೂಬ್ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಇರ್ತೀನಿ, ನಿಮ್ಗಳ ಮಧ್ಯಾಹ್ನ ಇರ್ತೀನಿ. ನನ್ನ ಲೈಫಲ್ಲಿ ಏನು ನಡೆದ್ರೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಸೊ ಕೂಲಾಗಿರಿ, ಚಿಲ್ ಮಾಡಿ, ಆರಾಮಾಗೆ ಎಲ್ಲ ಅಪ್ಡೇಟು ಕೊಡ್ತೀನಿ, ಓಕೆನಾ. ನಥಿಂಗ್ ಏನೋ ನನ್ನ ಲೈಫಲ್ಲಿ ಏನೋ ದೊಡ್ಡದಾಗಿ ಏನೋ ನಡೀತಿದೆ ಅಂತೆಲ್ಲ ಯಾರೂ ಗೆಸ್ ಮಾಡಬೇಡಿ ಆ್ಯಂಡ್ ಜಡ್ಜ್ ಮಾಡಬೇಡಿ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನೂ ಚೆನ್ನಾಗಿ ಆಗ್ತಾಯಿದೆ, ಏನೂ ತೊಂದರೆನೇ ಇಲ್ಲ ಫಸ್ಟ್ ಆಫ್ ಆಲ್, ಓಕೆನಾ. ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾರೂ, ಆರಾಮ್ಸೆ ಇರಿ. ನಾನು ಅಪ್ಡೇಟ್ನ ಕೊಡ್ತೀನಿ ಸೂನಾಗೆ ನಿಮಗೆ, ಓಕೆ.
ಸೊ ಈಗ ನಾವು ಇದು ಶನಿವಾರದ ವ್ಲಾಗ್ನ ಅಟ್ಯಾಚ್ ಮಾಡಿರೋದು ನಾನು ಇದಕ್ಕೆ. ನಮ್ಮ ಒಂದು ಬ್ರೇಕ್ಫಾಸ್ಟ್ನ ಅಲ್ಲೇ ಹೋಟೆಲ್ ಮುಗಿಸ್ಕೊಬಿಟ್ಟು ಅಲ್ಲಿಗೆ ನಮ್ಮ ಸೈಟ್ ಹತ್ರ ಹೋಗಿದ್ವಿ. ಎಲ್ಲ ಗಲೀಜು ಮಾಡಾಕಿದ್ರು ಅದಕ್ಕೇ. ಆ್ಯಕ್ಚುಲಿ ನಮ್ಮ ಸೈಟ್ ಹತ್ರ ಫುಲ್ ಗಲೀಜು ಮಾಡಾಕಿದ್ದಾರೆ. ಅಂದರೆ ಈ ಮನೆ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ, ಸೊ ಆ ಮನೆ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ ಅವ್ರೇನು ಮಾಡಿದ್ದಾರೆ, ಎಲ್ಲ ಐಟಮ್ಸ್ ತೆಗೆದು ನಮ್ಮ ಸೈಟ್ ಒಳಗಡೆ ಹಾಕಿದ್ದಾರೆ. ಅದಕ್ಕೇ ಸೋಮು ಹೇಳೋಕ್ಕೆ ಅಂತ ಹೋಗಿದ್ದಾರೆ. ಯಾಕೆಂದರೆ ನಾವು ನೆಕ್ಸ್ಟ್ ಮಾಡಿಸುವಾಗ್ಲೂ ನಮಗೂ ದುಡ್ಡು ಇಸ್ಕೊತಾರಲ್ವ. ಇವಾಗ ನಾವು ದುಡ್ಡು ಕೊಟ್ಬಿಟ್ಟೆ ಎಲ್ಲ ಕ್ಲೀನ್ ಮಾಡಿಸಿರ್ತೀವಿ. ಮತ್ತು ಇವ್ರು ಯಾರೋ ಬಂದುಬಿಟ್ಟು ಇನ್ನೊಂದು ಪಕ್ಕದ ಸೈಟಿಗೆ ಕಸ ಹಾಕಿದ್ರೆ ಹಂಗೆ ಯಾರೂ ಸುಮ್ಮನಿರೋದಿಲ್ಲ. ಸ್ಪೆಷಲಿ ಇಲ್ಲಂತೂ ಯಾರೂ ಸುಮ್ಮನೆ ಇರೋಲ್ಲ. ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಚಿಕ್ಕದೇನಾದ್ರು ಕಸ ಬಿದ್ರೇ ಅಂತ ಜಗಳ ಮಾಡ್ತಾರೆ ಇಲ್ಲೆಲ್ಲ. ಮತ್ತು ಸ್ಟಾಕ್ ಪಾಟಿ ಎಲ್ಲ ಮಾಡಿಸಿದ್ರೇ ಜಗಳ ಮಾಡ್ತಾರೆ. ಸೋಮು ಬ್ಯಾಂಗ್ಳೂರ್ ಬೇಸ್ಡ್ ಆಗಿರೋದ್ರಿಂದ, ಅವಾಗಿಂದನೂ ಹುಟ್ಟಿ ಬೆಳೆದಿರೋದು ಇಲ್ಲೇ ಆಗಿರೋದ್ರಿಂದ ಅವರು ಅದೇ ಥರನೇ ಇರ್ತಾರೆ ಆಬ್ವಿಯಸ್ಲಿ. ಅದಕ್ಕೆ ಅವ್ರ ಮನೆಯವ್ರಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತಾರೆ. ಈಸ್ ವೆರಿ ಪರ್ಟಿಕ್ಯುಲರ್ ಆ ಥರದ ವಿಷಯ. ಕ್ಲೀನಿನೆಸ್ ವಿಷಯದಲ್ಲಿ ಸೋಮು ಸ್ವಲ್ಪ ಹಾಗೇನೆ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ನೋಡಿ ನಡ್ಕೊಂಡು ಬರ್ತಾವ್ರೆ. ಅಲ್ಲಿ ಸುಮಾರು ಮನೆ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿದೆ ಗೈಸ್. ಇಲ್ಲೆಲ್ಲ ಚೆನ್ನಾಗಿದೆ ಒಂಥರ. ಈ ಏರಿಯಾ ಅಂದರೆ ಸಕ್ಕತ್ತಾಗಿದೆ. ಇನ್ನೊಂದು 3 years ನಾವು ಒಂದು ಚೆನ್ನಾಗಿರೋ ಮನೆ ಕಟ್ಟಿ. ಹೇಳಿದ್ರಾ? ಏನಂದ್ರು? ಹಾಂ ಹೌದಾ? ಹೌದು, ಕರೆಕ್ಟಾಗಿ ಹೇಳಿದ್ದೀರ ಬಿಡಿ. ಅದಾದಮೇಲೆ ಹಂಗೆ ಮನೆಗೆ ಹೋಗ್ತಾ ಪಾಪುಗೆ ಸ್ಕೂಲ್ ಬಗ್ಗೆ ಕೇಳ್ಕೊಂಡು ಹೋಗೋಣ ಅಂತ. ಇವಾಗ ಅವಳಿಗೆ 2 ವರ್ಷ 3 ತಿಂಗಳು ಎಕ್ಸಾಕ್ಟಾಗೆ. ಬಟ್ ಸೇರಿಸೋಣ ಅಂತ. ತುಂಬ ತುಂಟಿ ಮತ್ತು ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ. ಮನೆಯಲ್ಲೂ ತುಂಬ ಅಂದರೆ ತುಂಬ ತೀಟೆ ಮಾಡ್ತಾಳೆ. ಅದಕ್ಕೇ ಸ್ಕೂಲಿಗೆ ಸೇರಿಸ್ಬಿಡೋಣ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಇಲ್ಲೇ ನಮ್ಮನೆ ಒಂದು ಪಕ್ಕದ ರೋಡಲ್ಲೇ ಇದೆ ಒಂದು ಲಿಟಲ್ ಟೋಸ್ ಅಂತ, ಚೆನ್ನಾಗಿದೆ. ನೋಡ್ಕೊಂಡು ಬಂದ್ವಿ ಹೋಗಿ ಎಲ್ಲದನ್ನು. ಸಖತ್ತಾಗಿದೆ. ಆ್ಯಂಡ್ 1 ವರ್ಷಕ್ಕೆ 40,000 ಹೇಳಿದ್ದಾರೆ ಫೀಸ್ನ. ಇದು ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲೂ ಕಟ್ಕೋಬೋದು, ಒಂದೇ ಸರಿನೂ ಪೇ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಕೇಳ್ಕೊಂಬಂದು ಅಪ್ಲಿಕೇಶನ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಇನ್ನೇನು ನಾನು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಡೇ ಕೇರ್ ಇದೆ, ಡೇ ಕೇರ್ ಜೊತೆಗೆ ಪ್ರೀ ನರ್ಸರಿ ಇದೆ, LKG UKG 2 ಎಲ್ಲ ಇದೆ ಇಲ್ಲೇ. ನಮ್ಮ ಪ್ಲ್ಯಾನ್ ಇರೋದು ಏನಂತ ಹೇಳಿದ್ರೆ, ಅವಳಿಗೆ LKG UKGವರೆಗೂ ಯಾವುದಾದ್ರು ನಾರ್ಮಲ್ ಸ್ಕೂಲ್ ಅಷ್ಟೇ. ಅದಾದಮೇಲೆ ಕುಮಾರನ್ಸ್ಗೆ ಮತ್ತು ಇಲ್ಲಿ ಒಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ನಂಗೆ ಆಪ್ಷನ್ ಇಲ್ಲ, ಬಟ್ ಕುಮಾರನ್ಸ್ ಆಪ್ಷನ್ ಇದೆ. ಅಲ್ಲಿ ಸಿಕ್ಕಿಲ್ಲ ಅಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಇಲ್ಲ ಅಂತ ಹೇಳಿದರೆ ಇನ್ನೊಂದು ನಮ್ಮನೆ ಹತ್ರ ಜ್ಞಾನ ಸ್ವೀಕಾರ ಅಂತ ಒಂದಿದೆ, ಅಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಇದು 3 ಆಪ್ಷನ್ ಅಷ್ಟೇ ಇರೋದು. ಸೊ ಕುಮಾರನ್ಸಲ್ಲಿ ಏನಕ್ಕೆ ಇದು ಆಪ್ಷನ್ ನಾನು ಇಟ್ಕೊಂಡಿದ್ದೀನಿ ಅಲ್ಲ, ಅಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ. ಅದೊಂದು ಆಪ್ಷನ್ ಇಟ್ಕೊಂಡಿದ್ದೀವಿ. ಬಟ್ ಹೇಳಿದ್ದಾರೆ ನಮಗಿಲ್ಲಿ ಪರಿಚಯ ಇರೋರೆಲ್ಲ ಸ್ವಲ್ಪ ಹೇಳಿದ್ದಾರೆ, ಇಲ್ಲ ನೋಡೋಣ, ಟ್ರೈ ಮಾಡೋಣ, ಕುಮಾರನ್ಸಲ್ಲಿ ಸಿಗತ್ತೆ, ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರ ಮಕ್ಳನ್ನ ಸೇರಿಸಿದಾರಲ್ಲ, ಅವ್ರ ಹತ್ರ ವಿಚಾರಿಸಿದಾಗ ಆ ಥರ ಹೇಳಿದ್ದಾರೆ. ನೋಡ್ಬೇಕಾದ ಪ್ರೊಸೀಜರೆಲ್ಲ ತಿಳ್ಕೊಂಡು ಅಲ್ಲಿಗೆ ಸೇರಿಸೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅವಳನ್ನು. ಅಲ್ಲಿ ಸಿಕ್ಕಿಲ್ಲ ಅಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಅಲ್ಲಾಗಿಲ್ಲ ಅಂದರೆ ಜ್ಞಾನ ಸ್ವೀಕಾರ ಅಂತ ಅಂದ್ಕೊಂಡಿದ್ದೀವಿ. ಅದಿನ್ನೊಂದು 2-3 ವರ್ಷದ ಕತೆ ಆದರೆ, ಇವಾಗ ಅವಳಿಗೆ ಲಿಟಲ್ ಟೋಸ್ಗೆ ಇಲ್ಲಿಗೆ ಹಾಕೋಣ ಪ್ರೀ ನರ್ಸರಿಗೆ ಅಂತ ಅಂದ್ಕೊಂಡಿದ್ದೀವಿ. 1 ಗಂಟೆ ಅಂದರೆ 9:30ಇಂದ 1 ಗಂಟೆವರೆಗೂ ಇಟ್ಕೋತಾರಂತೆ. ಜಸ್ಟು ಸ್ನ್ಯಾಕ್ ಬ್ರೇಕ್ ಅಷ್ಟೇ ಇರುತ್ತೆ 11 o'clockಗೆ ಅಂತ ಹೇಳಿದ್ದಾರೆ. ಎಲ್ಲ ಕೇಳ್ಕೊಂಡು ಎಲ್ಲ ನೀಟಾಗೆಲ್ಲ ಬರ್ಸ್ಕೊಂಡು ಬಂದಿದ್ದೀವಿ. ಎಲ್ಲ ಬುಕ್ಕು, ಪೆನ್ನಿಂದ ಹಿಡ್ದು ಪೆನ್ಸಿಲು, ಹೋಮ್ವರ್ಕಿಗೆ ಬುಕ್ಸ್ಗಳಾಗಲಿ, ಬ್ಯಾಗು, ಯೂನಿಫಾರ್ಮ್ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತಂತೆ. ಏನೂ ಇಲ್ಲ, ನೀವು ಮಗುನ ಕಳಿಸ್ಕೊಟ್ರೆ ಸಾಕು ಅಂತ. ಸೇಫ್ಟಿ ವೈಸೂ ನಾವೆಲ್ಲ ಮಾತಾಡಿದ್ವಿ ಮುಂಚೆನೇ. ಎಲ್ಲ ಚೆನ್ನಾಗಿದೆ, ಸೇಫ್ಟಿನೂ ಏನು ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ, ಒಂಥರ ಆರಾಮ್ಸೆ ಕಳಿಸ್ಬೋದು ಮಕ್ಕಳನ್ನ. ಆ್ಯಂಡ್ ನಮ್ಮ ರೋಡಲ್ಲಿ, ನಮ್ಮ ಅಕ್ಕಪಕ್ಕ ರೋಡಲ್ಲಿರೋರೆಲ್ಲ ಇಲ್ಲಿಗೆ ಬರ್ತಾರೆ. ಸಣ್ಣ ಮಕ್ಕಳೆಲ್ಲ 7 ತಕ್ಷು ಏಜಲ್ಲಿರೋರೆಲ್ಲ ಇಲ್ಲಿಗೆ ಬರ್ತಾರೆ. ಅದಕ್ಕೇ ಒಂದು ಸೇಫ್ಟಿನೂ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಕಳ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹೋಪ್ಫುಲಿ ಮಂಡೆಯಿಂದ ಇಲ್ಲಾಂದರೆ ನೆಕ್ಸ್ಟ್ ವೀಕಿಂದ ಇಲ್ಲಿಗೆ ಕಳ್ಸೋಣ ಅಂತ ಪ್ಲ್ಯಾನ್ ಇದೆ. ಪ್ಲ್ಯಾನ್ ಮಾಡ್ತೀನಿ.
ಹಾಕಬೇಕು. ಬೇಗ ಸ್ಕೂಲ್ಗೆ ಹಾಕಿದ್ರೆ ಅದೊಂದು ಸ್ವಲ್ಪನಾರ ಡಿಸಿಪ್ಲಿನ್ ಬರುತ್ತೆ ಅಂತ ಅಷ್ಟೇ ಮಕ್ಕಳಿಗೆ. ಅದಕ್ಕೇ ಕೇಳ್ಕೊಂಡು ಬಂದಿದ್ದೀವಿ. ನೋಡೋಣ, ಮಂಡೆಯಿಂದ ಆದರೆ ಮಂಡೆಯಿಂದನೇ ಕಳಿಸ್ಬಿಡೋದು, ಇಲ್ಲಾಂದರೆ ನೆಕ್ಸ್ಟ್ ಮಂತಿಂದ ಅಂತ ಅಂದ್ಕೊಂಡಿದ್ದೀವಿ. ಯಾರಲ್ಲಿ ಫೋನ್ ನೋಡ್ತಿರೋದು? ನೋಡು ಎಷ್ಟು ಬೇಗ ಔಸಿಟ್ಲಂತ. ಯಾರು ಫೋನ್ ನೋಡ್ತಿರೋದು? ಸ್ಕೂಲಿಗೆ ಕೇಳ್ಕೊಂಬಂದಿದ್ದೀವಿ, ಮಂಡೆಯಿಂದ ಓಡಿಸೋದೆ. ಹೋಗು ಆಯ್ತಾ? ಎಷ್ಟಂತ ಹೆಂಗೈತೆ? ಓಕೆ. ಸ್ಕೂಲ್ಗೆ ಹೋಯ್ತೀಯಾ? ಸ್ಕೂಲ್ಗೆ ಹೋಗ್ತೀಯ ತನಿಷ್ಕನ್ ಜೊತೆಗೆ? ತನಿಷ್ಕಾ ತಕ್ಷವಿ. ಈಗ ಬನ್ನಿ, ಒಂದು ಸಂಜೆಗೆ ಪಾಪುಗೆ ಒಂದು ಹೆಲ್ದಿ ಸ್ನ್ಯಾಕ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ನಾನು ನಿಮ್ಮ ಹತ್ರ 2 ಬ್ರೋಕೊಲಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಅದನ್ನು ರುಬ್ಬಿದಾಗ ಅದು ರುಬ್ಬೇ ಇರಲಿಲ್ಲ ನೀಟಾಗೆ. ಮತ್ತು ಸ್ವೀಟ್ ಕಾರ್ನು, ಅದ್ರ ಜೊತೆಗೆ 2 ಎಗ್ಗು ಮತ್ತು ಅದ್ರ ಮೇಲೆ ಸಾಲ್ಟ್ ಮತ್ತು ಪೆಪ್ಪರ್ನ ಹಾಕಿದ್ದೀನಿ ನಾನಿಲ್ಲಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೀಟಾಗೆ. ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹೆಸರು ಕಾಳು ಇರುತ್ತಲ್ಲ, ಹೆಸರು ಕಾಳು ನೆನೆಸಿಟ್ಕೊಂಡಿರೋದು, ಅದನ್ನು ಕೂಡ ಹಾಕ್ಕೊಳ್ಳೋದು. ಸೊ ಬ್ರೋಕೊಲಿ ಮತ್ತು ಸ್ವೀಟ್ ಕಾರ್ನು ಮತ್ತು ಹೆಸರು ಕಾಳು ನೆನೆಸಿಟ್ಟಿರೋದು, ಮೊಳಕೆ ಬಂದಿರೋದು, ಇದಿಷ್ಟನ್ನು ಹಾಕ್ಬಿಟ್ಟು ನೀವೇನು ಮಾಡಿ ಅಂದರೆ ನೀಟಾಗೆ ರುಬ್ಬಿಡ್ಬೇಕು. ರುಬ್ಕೊಂಡು ಆದಮೇಲೆ ಅದನ್ನು ಈ ಎಗ್ ಒಳಗೆ ಹಾಕಿ ನೀವು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಮ್ಲೆಟ್ ಥರ ಹಾಕಿಬಿಟ್ಟು ಕೊಡ್ಬೋದು. ಸಖತ್ತಾಗಿರುತ್ತೆ ನೋಡಿ. ಬ್ರೋಕೊಲಿ ಕಟ್ ಮಾಡಿಬಿಟ್ಟು ಹಾಕ್ಬೇಕಿತ್ತು, ನಾನು ಹಂಗೆ ಹಾಕ್ಬಿಟ್ಟಿದ್ದೆ, ಅದು ರುಬ್ಬೇ ಇರಲಿಲ್ಲ ಕರೆಕ್ಟಾಗೆ. ಕಾಮೆಂಟಲ್ಲಂತೂ ತುಂಬ ಚೆನ್ನಾಗಿ ಕೇಳ್ತಾನೆ ಇರ್ತೀರ, ನೀವು ಪಾಪುಗೆ ಏನೇನು ತಿನ್ನಿಸ್ತಿದ್ದೀರಾ, ಏನು ಕತೆ, ಅವಳು ಫುಡ್ದೆಲ್ಲ ಒಂದು ಸ್ವಲ್ಪ ಹಾಕಿ ವಿಡಿಯೋದಲ್ಲೆಲ್ಲ ಅಂತ ಹೇಳ್ತಾಯಿದ್ರಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂಗೆ ನಾನು ಒಂದು 2.5 ಮಂತಿಂದನೂ ಆಕ್ಯುಪೈ ಆಗಿದ್ದೆ. ಊರಿಗೆ ಹೋಗಿದ್ದೆ, ಊರಿಂದ ಇಲ್ಲಿಗೆ ಬಂದೆ, ಮತ್ತೆ ತಿರ್ಗಾ ಊರಿಗೆ ಹೋದೆ, ಒಂದು ಸ್ವಲ್ಪ ದಿವಸ ಇದ್ದೆ. ಅದಾದಮೇಲೆ ಆಂಟಿ ದಶು ಇಲ್ಲಿಗೆ ಬಂದಿದ್ದರು. ಇಲ್ಲೆಲ್ಲ ನಾವು ಸುತ್ತಾಡ್ತಾ ಇದ್ವಿ, ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಸೊ ಕಂಪ್ಲೀಟಾಗಿ ಆಕ್ಯುಪೈ ಆಗಿಬಿಟ್ಟಿದ್ದೆ ನಾನು ಅಷ್ಟೇ. ಹಾಗಾಗಿ ನಂಗೆ ಏನೂ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಆಲ್ಸೋ ನಂದು ಡಿವೈಸ್ಗಳು ಕೆಲವೊಂದು ಕ್ಯಾಮ್ರಾ ಆಕ್ಸೆಸರೀಸ್ಗಳೆಲ್ಲನೂ ಒಂದೊಂದು ಸ್ವಲ್ಪ ಒಡೆದಾಕಿದ್ದಾಳೆ ಪಾಪು. ಅದೆಲ್ಲ ನಾನು ಮತ್ತೆ ರೀಸೆಟಪ್ ಮಾಡ್ಕೋಬೇಕು ಪ್ರತಿಯೊಂದೂ. ಹಾಗಾಗಿ ನಾನು ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಕಮ್ಬ್ಯಾಕ್ ಮಾಡ್ತೀನಿ. ಇನ್ನು ನಾನು ನಿಮ್ಮ ಹತ್ರ ಏನೂ ಇದಿಲ್ಲ, ಇನ್ನು ನೀಟಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಆಯಿತಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋಡ್ತಿಲ್ಲ ವೀಡಿಯೋಸ್ಗಳನ್ನ, ಮತ್ತು ನೋಡಿ ವಿಡಿಯೋಸ್ಗಳು ತುಂಬ ಚೆನ್ನಾಗಿ ಅಪ್ಲೋಡ್ ಮಾಡ್ತಿರ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ. ನೀವು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ತಾರೆ ಅಂತ ಹೇಳ್ತೀನಿ. ಇವಾಗ ನೋಡಿ ಒಂದು ಆಮ್ಲೆಟ್ ಹಾಕಿದ್ದೀನಿ, ಇಷ್ಟೊಂದು ಚೆನ್ನಾಗಿ ಬರುತ್ತೆ ನೋಡಿ, ನೀಟಾಗಿ ದೋಸೆ ಥರ ಬರುತ್ತೆ. ಬಟ್ ಇದನ್ನು ಸ್ವಲ್ಪ ಕುಕ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಆಯಿತಾ. ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕುಕ್ ಆಗೋದಕ್ಕೆ ಟೈಮ್ ಕೊಡಬೇಕು. ಹಂಗೆ ನಾರ್ಮಲ್ ಆಮ್ಲೆಟ್ ಥರ ಹಿಂಗೆ ಎತ್ತಕ್ಕೆ ಬರಲ್ಲ, ಅದು ಪಟ್ಟಂತ ಒಡೆದೋಗ್ಬಿಡುತ್ತೆ ನೋಡಿ. ನಾನು ಸ್ವಲ್ಪ ಕಷ್ಟಪಟ್ಟೆ ಹಿಂಗೆ ಫ್ಲಿಪ್ ಮಾಡಿದ್ದೀನಿ, ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು. ನೋಡಿಕೊಂಡು ಒಂದು ಸ್ವಲ್ಪ ಹುಷಾರಾಗಿ ತೆಗಿಬೇಕಾಗುತ್ತೆ ಆಯಿತಾ. ಇದೊಂದು ಹೆಲ್ದಿ ಅಷ್ಟೇ, ಇನ್ನೇನಿಲ್ಲ. ಓಕೆ ಗಾಯ್ಸ್, ಹೋಪ್ಫುಲಿ ಇವತ್ತಿನ ವ್ಲಾಗ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.